ಮುಂಚಿನ ಕಾಲದಲ್ಲಿ ಯಾರಿಗಾದ್ರೂ ಕಿಡ್ನಿಯಲ್ಲಿ ಸ್ಟೋನ್ ಇದ್ರೆ ಅದು ಮೂವ್ ಆದ್ರೆ ಅದು ಯಾವಾಗ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗ್ತದೆ ಆವಾಗ ನೋವು ಬರ್ತದೆ. ಈಗ ಕಿಡ್ನಿಯಲ್ಲಿದ್ದ ಸ್ಟೋನು ಅದು ಕೆಳಗೆ ಮೂತ್ರದಲ್ಲಿ ನಾನು ಹೊರಗೆ ಹೋಗ್ತೇನೆ ಅಂತ ಪ್ರಯತ್ನ ಮಾಡಿದ್ರೆ ಅದು ಒಂದು ಸಣ್ಣ ಟ್ಯೂಬ್ ಉಂಟಲ್ಲ ಯೂರಿಟರ್ ಅಂತ, ಆ ಯೂರಿಟರ್ ನಲ್ಲಿ ಅದು ಬರುವಾಗ ಕೆಳಗೆ ಸಾಧಾರಣ ಒಂದು ಮಗು ಗರ್ಭಕೋಶದಿಂದ ಹೊರಗೆ ಬರುವಾಗ ಎಷ್ಟು ನೋವಾಗ್ತದೆ ಅದೇ ತರ ನೋವಾಗ್ತದೆ. ಯಾಕಂದ್ರೆ ಅದು ದೂಡುತ್ತದೆ, ಅಲ್ಲಿ ಕೂಡ ಸ್ಮೂತ್ ಮಸಲ್ ಉಂಟು. ಹೇಗೆ ಗರ್ಭಕೋಶದಿಂದ ಮಗು ಹೊರಗೆ ಬರ್ತದೆ ಅಂತದೇ ಡೆಲಿವರಿ ಪೇನ್ ಇಲ್ಲಿ ಕೂಡ ಆಗ್ತದೆ. ಅಂತ ವಿಪರೀತ ನೋವು ಬಂದವರು ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ. ಆವಾಗ ಡಾಕ್ಟರ್ ಅದನ್ನು ಕಂಡು ಹಿಡಿತಾರೆ, ಅದಕ್ಕೆ ಬದ್ದು ಕೊಡ್ತಾರೆ. ಇವತ್ತು ಹಾಗಲ್ಲ, ಎಲ್ಲರೂ ಚೆಕಪ್ಪಿಗೆ ಹೋಗುದು. ಈ ಚೆಕಪ್ ಅಂದ್ರೆ ಅದರಷ್ಟು ದೊಡ್ಡ ಒಂದು ದೋಷ, ಅದು ಬಹಳ ದೊಡ್ಡ ಶಾಪ. ಆ ಸರಿಯಾಗಿ ಇದ್ದವನು ಆರೋಗ್ಯವಂತ ಯಾರು? ಕೆಲಸ ಮಾಡ್ಲಿಕ್ಕೆ ಹುರುಪುಂಟು, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹುರುಪುಂಟು, ಊಟ ಮಾಡ್ತೇನೆ ನಾರ್ಮಲಿ, ಹಸಿ ಉಂಟು, ನಿದ್ರೆ ಉಂಟು, ಹೊರಗಡೆ ಹೋಗ್ತದೆ, ಮೂತ್ರ ಮಾಡ್ತೇನೆ, ಸುಖ ಉಂಟು, ಉಲ್ಲಾಸ ಉಂಟು, ಅಂತವ್ರು ಡಾಕ್ಟರ್ ನೋಡಬಾರ್ದು. ಡಾಕ್ಟರ್ ನೋಡ್ಬೇಕು ಯಾವಾಗ? ಕಾಯಿಲೆ ಇದ್ರೆ ಕೂಡಲೇ ಡಾಕ್ಟರ್ ನೋಡ್ಬೇಕು. ಡಾಕ್ಟರ್ ಬಹಳ ಅಗತ್ಯ. ಡಾಕ್ಟರ್ ಅಷ್ಟು ದೊಡ್ಡ ಒಂದು ಅಸೆಟ್ ಮನುಷ್ಯನಿಗೆ ಇಲ್ಲ. ಆದ್ರೆ ಏನೂ ಇಲ್ಲದವಾಗ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಎರಡನೇದು, ಸ್ಟೋನ್ ಬಂದ್ರೆ ಏನು ತೊಂದರೆ ಇಲ್ಲ, ಸ್ಟೋನ್ ಇದ್ರೂ ಏನು ತೊಂದರೆ ಇಲ್ಲ. ಆದ್ರೆ ಸ್ಟೋನ್ ಕಿಡ್ನಿಯನ್ನು ಹಾಳು ಮಾಡಿದ್ರೆ ಅಥವಾ ಸ್ಟೋನ್ ಹೋಗಿ ಬ್ಲಾಕ್ ಮಾಡಿ ಬ್ಯಾಕ್ ಪ್ರೆಷರ್ ಮಾಡಿ ಹೈಡ್ರೋ ಯೂರಿಟರ್ ಮಾಡಿದ್ರೆ ಅದಕ್ಕೆ ಎಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ನಮ್ಮ ದೇಹದ ಅಂಗಗಳಿಗೆಲ್ಲ ತುಂಬಾ ಸರಿ ಮಾಡಿಕೊಳ್ಳೋ, ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂತ ಶಕ್ತಿ ಇದೆ. ನಾವು ಕಾರ್ನಾಗೆ ಆ ಪಾರ್ಟ್ ಹೋದಕೊಳ್ಳೋ ಬೇರೆ ಹೊಸ ಪಾರ್ಟ್ ಹಾಕ್ಬೇಕು ಅಂತಿಲ್ಲ. ಕ್ಲಚ್ ಹೋಯ್ತು, ಹೊಸ ಕ್ಲಚ್ ಹಾದ್ ಬೇಡ. ತನ್ನ ಇದ್ದ ಕ್ಲಚ್ಚೆ, ಹಳೆ ಕ್ಲಚ್ಚೆ ಅದನ್ನು ಸರಿ ಮಾಡಿಕೊಳ್ಳುವಂತ ಶಕ್ತಿ ದೇಹಕ್ಕಿದೆ. ಯಾಕಂದ್ರೆ ಅದು ಸೇರಿಸಿ ಮಾಡಿದಲ್ಲ, ಒಂದರಿಂದ ಬಂದದ್ದು. ಒಂದು ಮನುಷ್ಯನಿಗೆ ಸಾಧಾರಣ 1 ಕಿಲೋಗ್ರಾಮ್ ವೆಯ್ಟಿಗೆ 30 ml ನೀರು ಬೇಕು ಒಂದು ದಿವಸಕ್ಕೆ. ಅಂದ್ರೆ ನೀನು 60 ಕಿಲೋಗ್ರಾಮ್ ಇದ್ರೆ ನಿನಗೆ ಸಾಧಾರಣ 2 ಲೀಟರ್ ನೀರು ಬೇಕು. ಆ ನೀರನ್ನು ಒಂದೇ ಸಲ ಕುಡಿಬೇಕು ಅಂತಿಲ್ಲ. ಕೆಲವರು ಇದ್ದಾರೆ ಬೆಳಿಗ್ಗೆ ಎದ್ದು ಎಲ್ಲ 2 ಲೀಟರ್ ನೀರು ಕುಡಿತೇನೆ ಅಂತ, ಅದು ಒಳ್ಳೇದಲ್ಲ. ಆವಾಗ ದಿವಸ ಇಲ್ಲ, ಆದಷ್ಟು ಸಂಜೆ ನಂತರ ಕುಡಿಯೋದನ್ನು ಕಮ್ಮಿ ಮಾಡಿದ್ರೆ ರಾತ್ರಿ ಮೂತ್ರ ಹೋಗೋದು ಕಮ್ಮಿ ಆಗ್ತದೆ. ನಾನು ಏನ್ ಹೇಳ್ತೇನೆ ಅಂದ್ರೆ, ಬೆಳಿಗ್ಗೆ ಒಂದು 2 ಗ್ಲಾಸ್ ನೀರು ಕುಡೀರಿ, ಅಲ್ಲಿ ಒಂದು 500 ml ಆಯ್ತು. ಒಂದು ಗ್ಲಾಸ್ ನಲ್ಲಿ 250 ಮಿಲಿ ಲೀಟರ್ ಅಂತ ತಗೊಳ್ಳುವ, 2 ಸಾಧಾರಣ ಸೈಜ್ ಗ್ಲಾಸ್ ನಲ್ಲಿ ಕುಡಿದ್ರೆ 500 ml ಆಯ್ತು. ಅದ್ರ ನಂತರ ಆಹಾರ ತೆಕ್ಕೊಳ್ಳೋ ಮೊದಲು ಆಹಾರ ತೆಕ್ಕೊಂಡ ನಂತರ ಒಂದು ಗ್ಲಾಸ್ ಕುಡಿದ್ರೆ ಸಾಕಾಗ್ತದೆ. ಸಾಧಾರಣ 10 ಗ್ಲಾಸ್, 8 ರಿಂದ 10 ಗ್ಲಾಸ್ ಆಗ್ತದೆ ಸಾಮಾನ್ಯ ಜನರಿಗೆ ಪರ್ ಡೇ. ಇಷ್ಟು ನೀರು ಕುಡಿದ್ರೆ ಈ ಇದರಲ್ಲಿ ಬಿಸಿಲು ಕಾಲದಲ್ಲಿ ತುಂಬಾ ಬೆವರಿದ್ರೆ ಇನ್ನೊಂದು 2 ಗ್ಲಾಸ್ ಹೆಚ್ಚು ಕುಡಿಬಹುದು. ನೀವು ತುಂಬಾ ಕಾಫಿ ಕುಡಿಯುವುದಿದ್ರೆ ಈ ಕಾಫಿ ಡಯೂರಿಟಿಕ್, 1 ಕಪ್ ಕಾಫಿ ಕುಡಿದ್ರೆ 2 ಕಪ್ ಮೂತ್ರ ಹೆಚ್ಚಿಗೆ ಹೋಗ್ತದೆ. ಹಾಗಾಗಿ 1 ಕಪ್ ಕಾಫಿ ಕುಡಿದ್ರೆ ಅದರೊಟ್ಟಿಗೆ 1 ಕಪ್ ನೀರು ಕುಡಿಬೇಕು. ಸೊ ಅದು ಕಾಂಪೆನ್ಸೇಟ್ ಆಗ್ತದೆ. ಅದು ಕಾಫಿ ಕುಡಿಯುವ. ಸೊ ಸ್ಟೋನ್ ಬರದ ಹಾಗೆ ನೋಡ್ಲಿಕ್ಕೆ ಮೂತ್ರಕ್ಕೆ ನಾವು ಬೇಕಾದಷ್ಟು ನೀರು ಕೊಡಬೇಕು.